ಹಾಂ. ಅಲ್ಲಿಂದ ಆನ್ ದ ವೇ ಹೋಗೋ ಟೈಮಲ್ಲಿ ಈಗ ಇದು ತುಂಬ ಹೊಟ್ಟೆ ಬಿದ್ದಿದೆ ಅಂತ ಕೇಳ್ಕೊಂಡೆ. ಮತ್ತು ಬೇರೆ ಪೇಷಂಟ್ಗಳಿಗೆ ಇಲ್ಲಿಂದ ಶಿವಮೊಗ್ಗ ಕರ್ಕೊಂಡೋಗಿದ್ದಾರೆ. ಈಗ ಇಲ್ಲಿ ಕೂಡ್ಲಿಗೆರೆ ಹತ್ರ ಬಸ್ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರಲ್ಲ, ನೀವು ಬಸ್ಸಲ್ಲಿ ಇದ್ದಾರಾ? ಬಸ್ಸಲ್ಲಿ. ಎಷ್ಟು ಜನ ಇದ್ರಿ ನೀವು ಬಸ್ಸಲ್ಲಿ? ಎಷ್ಟು ಜನ ಅಂತ ಗೊತ್ತಿಲ್ಲ. ನಾನು ಭದ್ರಾವತಿಯಲ್ಲಿ ನಂಗೆ ಸ್ವಲ್ಪ ಟ್ರಾವೆಲಿಂಗ್ ಇತ್ತು, ಹಂಗಾಗಿ ಟೈರ್ಡ್ ಆಗಿ ಮಲ್ಕೊಂಡಿದ್ದೆ. ಹತ್ತಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೊಂಡ್ಬಿಟ್ಟ. ಅಲ್ಲಿಂದ ಆನ್ ದ ವೇ ಹೋಗೋ ಟೈಮಲ್ಲಿ ಅವಾಗ ಸಡನ್ ಆಗಿ ಯಾವಾಗ ಬ್ರೇಕ್ ಹಿಡಿದ್ರು ಅವಾಗ ನಮ್ಗೆ ಹೆಸರು ಆಗ್ಬಿಟ್ಟು ಅವಾಗ ನೋಡಿದ್ರೆ ಆಲ್ರೆಡಿ ಆಕ್ಸಿಡೆಂಟ್ ಆಗಿದೆ. ಅಂದ್ರೆ ಏನು ಆಕ್ಸಿಡೆಂಟ್ ಆಗಿದ್ದ ಇಲ್ಲ ಏನಾದ್ರು ಗಾಡಿ ಅಂದ್ರೆ ಗಾಡಿ ಅಡ್ಡ ಬಂತು ಅಂತ ಅವ್ರನ್ನ ತಪ್ಸಕ್ ಹೋದ್ರು ಇವರು. ತಪ್ಸಿ ಹಿಂಗೆ ಟರ್ನ್ ಮಾಡ್ಕೊಳ್ಳೋ ಟೈಮಲ್ಲಿ ಅಲ್ಲಿಂದ ಹೋಗ್ಬಿಟ್ಟು ತೋಟದೊಳಗಡೆ ಹೋಗಿದ್ದು. ನೀವು ಭದ್ರಾವತಿಯಿಂದ ಚಿನ್ನಗಿರಿಗೆ ಹೋಗ್ತಾ ಇದ್ರಾ? ನಿಮ್ಗೆ ಯಾವ ರೀತಿ ಹೊರತಾ ಬಿದ್ದಿದೆ? ಬೆಂಗಳೂರಿಂದ ಬಂದಿದ್ದೆ ಎಕ್ಸಾಮ್ ಬರೆಯೋಕ್ಕೆ. ಎಕ್ಸಾಮ್ ಮುಗಿಸ್ಕೊಂಡು ಚನ್ನಗಿರಿ ಬರ್ತಾ ಇದ್ದೆ. ಹೌದಾ? ನಿಮಗೆ ಜಾಸ್ತಿ ಹೊರತಾ ಬಿದ್ದಿದ್ಯಾ? ಹೌದಾ? ಈಗ ಇನ್ನು ತುಂಬ ಹೊರತಾ ಬಿದ್ದಿದೆ ಅಂತ ಕೇಳ್ಪಟ್ಟೆ. ಬೇರೆಯವರಿಗೆಲ್ಲ ಓಪನ್ ಆಗಿತ್ತು, ಇದಾಗಿತ್ತು. ತುಂಬಾ ಜನಕ್ಕೆ ನೋಡಕ್ ಆಗ್ತಾ ಇರಲಿಲ್ಲ ಆ ತರ ಎಲ್ಲ. ಅಂದ್ರೆ ಜೀವಕ್ಕೆ ಯಾರಿಗೇನು ಅಪಾಯ ಆಗಿಲ್ಲ ಅಲ್ವಾ? ಅದು ಕನ್ಫರ್ಮೇಶನ್ ನನಗೂ ಕೂಡ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದಾಗ ಎಲ್ಲರೂ ಕೂಡ ತುಂಬಾ ಸೀರಿಯಸ್ ಆಗಿತ್ತು ಇಲ್ಲಿ. ಈಗ ಇಲ್ಲಿಂದ ಮತ್ತೆ ಶಿವಮೊಗ್ಗ ಮೆಗಾ ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾರಾ ಇಲ್ಲಿಂದ? ಇದು ದಾವಣಗೆರೆಗೆ ಹೋಗೋ ಬಸ್ಸಾ? ಭದ್ರಾವತಿ ಟು ದಾವಣಗೆರೆ. ನೀವು ದಾವಣಗೆರೆಗೆ ಹೋಗ್ತಾ ಇದ್ರಾ? ಏನಾಯ್ತು ಅಂತ ಕರೆಕ್ಟಾಗಿ ಹೇಳ್ತೀರಾ ನೀವು? ನಮಗೆ ಅಷ್ಟು ಏನಂತ ಗೊತ್ತು ಸರ್, ನಾವು ಕಿಟಕಿ ಕಡೆ ಮಲ್ಕೊಂಡಿದ್ವಿ. ಒಂದೇ ಸಲಿಗೆ ಬ್ರೇಕ್ ಹಾಕಿದ್ದು ಅಷ್ಟೇ ಗೊತ್ತು ನಮಗೆ. ತುಂಬಾ ಎಲ್ಲ ಹೊಡೆತ ಬಿದ್ದೈತೆ, ನಮಗೆ ಬಸ್ಸಿಂದ ಎದ್ದಾಡೋದಕ್ಕೆ ಆಗ್ತಾ ಇಲ್ಲ. ಬೇರೆಯವರು ಕೈ ಸಪೋರ್ಟ್ ಮಾಡಿ ಕೆಳಗೆ ಇಳಿಸ್ಕೊಂಡಿದ್ವಿ. ಅಂದರೆ ಬೇರೆ ಪೇಷಂಟ್ಗಳಿಗೆ ಇಲ್ಲಿಂದ ಈಗ ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ನಿಮ್ಗೇನು ಜಾಸ್ತಿ ಅಂಥದ್ದೇನು ಖಾಲಿ ಹೊಡ್ತಾ ಬಿದ್ದಿದೆ ಅಷ್ಟೇ ಅಲ್ವಾ? ಬೇರೆ ಏನಾಗಿರಲ್ಲ ನಿಮಗೆ? ಅದು ನಿಮ್ಮ ಹೆಸರು? ಕವಿತಾ. ಕವಿತಾ. ಅಲ್ಲ, ಅವೆಲ್ಲ ಎಕ್ಸ್ರೇ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮತ್ತೆ ಎಕ್ಸ್ರೇ ಇಲ್ಲ. ಅವ್ರು ಬರೀ ರಿಪೋರ್ಟ್ ನೋಡ್ತಾರೆ, ಡಾಕ್ಟರ್ ಹತ್ರ ಹೋಗಿರುತ್ತೆ, ಕೇಳ್ಕೊಂಡ್ರೆ ಆಯ್ತು. ಅವರು ಬೇಕಾದ್ರೆ ಆಮೇಲೆ ಬೇಕಾದ್ರೆ ನಾವು ಹೋಗ್ತೀವಿ. ಅವ್ರಿಲ್ಲ ಈ ಕಡೆ ಕಳ್ಸಿಟ್ಟು ನಾವು